ಮೂರು ಜನ ಮಕ್ಕಳ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಇವನು ನನ್ನ ಸ್ವಂತ ತಮ್ಮ. ಸ್ವಂತ ತಮ್ಮ. ಮಾಡ್ಬೇಕನ್ನೋ ಅಂಥವ್ರಿಗೆ, ನನ್ನಂಥವ್ರಿಗೆ, ನಿಮ್ಮಂಥವ್ರ ನಿಮಗೆ ಮದುವೆ ಆಗಿಲ್ವಾ? ಸುತ್ತಿ ಸುತ್ತಿ ಉಳಿಸ್ಕೊಳ್ಳೋದು. ದರ್ಶನ್ ಅವರಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ? ನಿಮ್ಮ ನೋಡಿದ್ರೆ ಚೆನ್ನಾಗಿದ್ರು ಆಗ. ಇವಾಗಿಲ್ವಾ? ಈ ಮನೆಗೆ ಬಂದ್ಮೇಲೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಅಂತ? ಅಪ್ಪ ಅಮ್ಮ ಯಾವ ಥರನ ನನಗೆ ನಮ್ಮ ಅತ್ತೆ ಮಾವನೂ ಹಾಗೆ ನನಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇಷ್ಟೊತ್ತು ನೀವು ಅಥರ್ವ ಅವರ ಹೋಮ್ ಟೂರ್ ಅನ್ನು ನೋಡಿದ್ರಿ, ಹಾಗೇನೆ ಅವರ ಸಲೂನ್ ಟೂರ್ ಕೂಡ ನೋಡಿದ್ರಿ. ಈಗ ಅವರ ಫ್ಯಾಮಿಲಿ ಟೂರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಸಲ ಪ್ಯಾನ್ ಮಾಡಿದ ತಕ್ಷಣ ನೋಡ್ಬೋದು, ಇವರು ಮೂರು ಜನ ಮಕ್ಕಳ ಅಂತ ಅನ್ಸುತ್ತೆ, ಬಟ್ ಅದನ್ನ ಅಥರ್ವ ಅವ್ರ ಮೂಲಕನೇ ತಿಳಿಸ್ಕೊಡೋಣ. ಸೊ ಯಾರು ಪಕ್ಕದಲ್ಲಿ ಕೂತಿರೋವಂಥವ್ರು ಯಾರು ಅಂತ? ಆ್ಯಕ್ಚುಲಿ ಇವನು ನನ್ನ ಸ್ವಂತ ತಮ್ಮ. ಸ್ವಂತ ತಮ್ಮ? ಅಲ್ಲ, ನೀವು ಹೇಳಿದ್ರೆ ಮೂರು ಜನ ಫ್ಯಾಮಿಲಿ, ಸೊ ಅದರಲ್ಲಿ ಡೀಟೇಲ್ ಆಗಿ ಹೇಳ್ಬೇಕಲ್ವಾ. ಸೊ ನನ್ನ ಸ್ವಂತ ತಮ್ಮ, ಸೊ ನನ್ನ ಸ್ವಂತ ತಮ್ಮನ ಹೆಂಡತಿ ಇವಳು. ಸೊ ವಾಣಿಶ್ರೀ ಹೆಂಡತಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ತೋರಿಸ್ತಿದ್ರಾ? ಇಲ್ಲ ಹಿಂಗೆ ತೋರಿಸ. ಓಕೆ, ನನ್ನ ಸ್ವಂತ ತಮ್ಮನ ಹೆಂಡತಿ. ಓಕೆನಾ. ಸೊ ಇವಳ ಹೆಸರು ವಾಣಿಶ್ರೀ, ಅವನ ಹೆಸರು ದರ್ಶನ್ ಕುಮಾರ್. ಅವಾಗ ನಾನು ನಿಮಗೆ ಹೇಳಿದೆ, ಅದೊಂದು ಟೂರ್ ಮಾಡಿದ್ವಲ್ಲ, ಯಾವುದು ಸಲೂನ್ ಟೂರ್ ಮಾಡಿದ್ವಲ್ಲ. ಸೊ ಅದರಲ್ಲಿ ಹೇಳಿದೆ ನಾನು ನಿಮಗೆ, ನನ್ನ ತಮ್ಮ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು, ಮತ್ತೆ ನನ್ನ ತಮ್ಮನ ವೈಫು ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟು ಅಂತ ಹೇಳಿದ್ನಲ್ಲ. ಸೊ ಇವರಿಬ್ರು. ಸೊ ಅಥರ್ವ ಅವ್ರು ಯಾಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದಾರೆ ಅಂದ್ರೆ ಅವರ ಹಿಂದೆ ಇವರಿಬ್ಬರ ಕೈವಾಡ ಇದೆ ಅಂತ. ಎಲ್ಲಿ ಮೇಕಪ್ ಮಾಡಿದಾಗ ಹೇರ್ ಸ್ಟೈಲ್ ಎಲ್ಲ ಮಾಡಿದಾಗ ಅಲ್ವಾ ಮೇಡಮ್? ಎಸ್, ನಿಮ್ಗೆ ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5 years complete ಆಯ್ತು. ಮೊನ್ನೆ ತಾನೇ 5 years ಆಫ್ ಟುಗೆದರ್ನೆಸ್ ಅಂತ ಎಲ್ಲ ಸೆಲೆಬ್ರೇಟ್ ಮಾಡೋದು. ಮೂರು ಜನ ಸೇರ್ಕೊಂಡು ನನಗೂ ನನ್ನ ಮಸುಮಟ್ಟಿಗೆ ಕಿವಿ ಹೂವು ಇಡ್ತಿದಾರ ಅಂತ. ಇವ್ರು ನೋಡಿದ್ರೆ 29 ವರ್ಷ ಅಂತಾರೆ, ಅಮ್ಮ ನೋಡಿದ್ರೆ ಇನ್ನೊಂದು ನೋಡಿದ್ರೆ ಅಕ್ಕನ ತರ ಕಾಣಿಸ್ತಿದ್ದಾರೆ, ನೀವು ನೋಡಿದ್ರೆ ಮದುವೆ ಆಗಿ 5 ವರ್ಷ ಅಂತಿದ್ರ. ಏನ್ ಮಾಡಕ್ ಹೊರಟಿದ್ದೀರಾ ಅಂತ? ಇಲ್ಲ, ಇವರಿಬ್ರದು ಆಕ್ಚುಲಿ ಲವ್ ಸ್ಟೋರಿ. ಸೊ ಕೋವಿಡ್ ಟೈಮಲ್ಲಿ ಬಾಸ್ ಸ್ವಲ್ಪ ನಾನು ಬೇಗ ಮದುವೆ ಆಗ್ಬೇಕು ಅಂತ ಹೇಳಿದ್ರು. ಕೋವಿಡ್ ಟೈಮಲ್ಲಿ ಮದುವೆ ಆಗ್ಬಿಡ್ತೀನಿ, ಲಾಕ್ಡೌನ್ ಅಲ್ವಾ, ಒಬ್ಬನೇ ಇದ್ದು ಬೇಜಾರಾಗಿದೆ ಅಂತ, ಅದಕ್ಕೆ ಮದುವೆ ಮಾಡಿಸ್ಬಿಟ್ವಿ. ಲಾಕ್ಡೌನ್ ಅಲ್ಲಿ ಹಾಕೊಂಡು ವೈರಸ್ ಅಟ್ಯಾಕ್ ಆಯ್ತು. ಫಸ್ಟ್ ಯಾರು ವೈರಸ್? ಯಾರಿಗೆ ಅಟ್ಯಾಕ್ ಆಗಿದ್ದು? ನೀವ್ ಅಟ್ಯಾಕ್ ಆದ್ರ? ಎಸ್, ಎಲ್ಲಿ ನೋಡಿದ್ರಿ ಅವ್ರನ್ನ, ದರ್ಶನ್ ಅವ್ರನ್ನ? ಬೆಂಗಳೂರಲ್ಲಿ ನೋಡಿರ್ತಾರೆ ಮೇಡಮ್. ಎಲ್ಲಿ ನೋಡಿದ್ರೆ? ಈಗ ಇವಾಗ ನೋಡಿದೆ, ಬೆಂಗಳೂರಲ್ಲಿ. ಕಂಟೆಂಟ್ ಸಿಕ್ತಲ್ಲ. ದರ್ಶನ್ ಅವರಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ? ಅವ್ರ ಗುಣ ಇಷ್ಟ ಆಯ್ತು. ಅಲ್ಲ, ನೋಡಿದ ತಕ್ಷಣ ಗುಣ ಹೆಂಗ್ ಇಷ್ಟ ಆಯ್ತು? ಇಲ್ಲ, ತುಂಬಾ ನೋಡಿದ್ರೆ ಚೆನ್ನಾಗಿದ್ರು ಆಗ. ಇವಾಗಿಲ್ವಾ? ಇಲ್ಲ ಸರ್, ಆಕ್ಚುಲಿ ಈಗ ಸ್ವಲ್ಪ ದಪ್ಪ ಆಗಿದ್ದಾರೆ. ಅವ್ರು ನೋಡೋ ಸ್ಲಿಮ್ ಆಗೇ ಇದ್ರು, ಚೆನ್ನಾಗಿದ್ರು. ನೋಡ್ದೆ ಮೇಡಮ್, ಫ್ಯಾಮಿಲಿ ಫೋಟೋ ಅಲ್ಲೇ ಇದೆ. ಎಸ್ ಸರ್. ದರ್ಶನ್ ಅವರೇ, ವಾಣಿ ಅವರಲ್ಲಿ ನಿಮ್ಗೇನ್ ಇಷ್ಟ ಆಯ್ತು? ವಾಣಿ ಅವರಲ್ಲ, ಹಾ, ವಾಣಿ ಅವರಲ್ಲಿ ನಾನು ಆಕ್ಟ್ರೆಸ್ ವಾಣಿ ಬಗ್ಗೆ ಕೇಳ್ತಿಲ್ಲ. ತುಂಬಾ ಡೀಪ್ ಆಗಿ ಕೇಳ್ಬಿಟ್ರಿ ಕ್ವಶನ್. ಅವನು ತಲೆ ಓಡ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ ಆಮೇಲೆ ಕಷ್ಟ ಆಗ್ಬಿಡತ್ತ. ಆಮೇಲೆ ಕ್ಯಾಮ್ರಾ ಆಫ್ ಆದಾಗ ಇನ್ನೊಬ್ರು ಯಾರು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ರು ವಾಣಿ ಅನ್ನೋರು ಅಂತ, ಅವ್ರ ಬಗ್ಗೆ ಏನಾದ್ರು ನೆನಪಿಸ್ಕೊತಿದ್ರ? ವಾಣಿ ಅವರಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ, ಏನಿಲ್ಲ, ಸ್ವಲ್ಪ ನಮ್ಗೆ ಸೆಟ್ ಆಗ್ತಾರೆ ನಮ್ಮ ಮನೆಗೆ ಅಂತ ಇಷ್ಟ ಆಯ್ತು. ಆ್ಯಂಡ್ ಕೇರಿಂಗ್ ನೇಚರ್ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು. ಎಷ್ಟು ವರ್ಷ ಫ್ರೆಂಡ್ಸ್ ಆಗಿದ್ರಿ, ಎಷ್ಟು ವರ್ಷ ಲವರ್ಸ್ ಆಗಿದ್ರಿ? ಈಗ ಮದುವೆ ಆಗಂತೂ 5 ವರ್ಷ ಆಗಿದೆ. ಫ್ರೆಂಡ್ಸ್ ಆಗಿ 1 ವರ್ಷ ಇದ್ವಿ, ಆಮೇಲೆ ಒಂದು 5 ತಿಂಗಳಿಗೆ ಲವರ್ಸ್ ಆಗಿ 5 ತಿಂಗಳಾದ್ಮೇಲೆ ಹಸ್ಬೆಂಡ್ ವೈಫ್ ಆದ್ವಿ. ಈಗ 5 ವರ್ಷ ಕಂಪ್ಲೀಟ್ ಆಯ್ತು. ಸರಿಯಾಗಿ ನಿಮ್ಮ ತಮ್ಮ ಸರಿಯಾಗಿ ಬೇಕು ಅಂತ ಇರ್ತಾರೆ. ಫ್ಯಾಮಿಲಿ ಮುಂದೆ ನನ್ನ ಮಗ ಬಂದು ಮಾನ ಮರ್ಯಾದೆಲ್ಲ ತೆಗಿತಾವನ್ನ, ಹಳೆದನ್ನೆಲ್ಲ ಕೆದಕಿಟ್ಟು ಅಂತ. ಎಸ್ ಸರ್, ಇಬ್ರಿಗೂ ಕೂಡ ಒಂದಲ್ಲ ಒಂದು ಗುಣ ಇಷ್ಟ ಆಯ್ತು ಅಂತ ಹೇಳಿದ್ರಿ. ಸೊ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆದಾಗ, ಅದರಲ್ಲೂ ಲವ್ ಮ್ಯಾರೇಜ್ ಅಂತಂದಾಗ, ಇಬ್ರು ಮ್ಯೂಚುವಲ್ ಫ್ಯಾಮಿಲಿಗಳನ್ನ ಯಾವ ರೀತಿ ಒಪ್ಸಿದ್ರಿ ಅಂತ? ಅದು ನೀವು ಎಪಿಸೋಡ್ 10 ವರ್ಗೂ ಹೋಗಕ್ಕೆ ನೀವು ಆಮೇಲೆ ನಿಮ್ಮದ್ರಲ್ಲಿ 5 ತಿಂಗಳಲ್ಲಿ ಅಷ್ಟೊಂದು ಘಟನೆಗಳಿದೆಯಾ? ಬಿಕಾಸ್ ಆಬ್ವಿಯಸ್ಲಿ ಲವ್ ಮ್ಯಾರೇಜ್ ಅಂದರೆ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಸೊ ಎನಿವೇ ಫೈನಲಿ ದೇ ಆರ್ ವೆರಿ ಸ್ಟ್ರಾಂಗ್. ಸೊ ಇಲ್ಲ, ಒಬ್ರನ್ನೊಬ್ರನ್ನ ಬಿಟ್ಕೊಡಲ್ಲ ಅಂತ ಹೇಳಿ ಅವ್ರ ಮನೆ ಕಡೆ ಇವ್ರ ಮನೆ ಕಡೆ, ಸಾರಿ ನಮ್ಮ ಮನೆ ಕಡೆ ಮತ್ತೆ ಅವ್ರ ಮನೆ ಕಡೆ, ಸೊ ನಮ್ಮ ಮನೆ ಕಡೆ ಮತ್ತೆ ಅವ್ರ ಮನೆ ಕಡೆ. ಸೊ ಇಬ್ರು ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಒಬ್ರನ್ನೊಬ್ರನ್ನ ಬಿಡಕ್ಕೆ ರೆಡಿ ಇಲ್ಲ, ಸೊ ಮದುವೆ ಆಗ್ತೀವಿ ಅಂತ ಹೇಳಿ ಇಬ್ಬರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮದುವೆ ಆಗಿ ಸಕ್ಸಸ್ಫುಲ್ ಆಗಿ 5 ವರ್ಷನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದೊಂದು ದೊಡ್ಡ ವಿಚಾರನ ಹಂಗೆ ನೋಡೋದಾದ್ರೆ. ಸೊ ಹಂಗಾದ್ರೆ ಒಂದು ಸೀರಿಯಲ್ ಮಾಡ್ಬಿಟ್ಟು, ಸೀರಿಯಲ್ ಅಲ್ಲ, ಫಿಲಮ್ ಆಕ್ಚುಲಿ ಸೀರಿಯಲ್ ಮಾಡ್ಬೋದು. ಫಿಲಮ್ಗಿಂತ ಸೀರಿಯಲ್ ಜಾಸ್ತಿ ಹೇಳಿದಾರಲ್ಲ. ಹೌದು, ಸೀರಿಯಲ್ ಮಾಡ್ಬೋದು. ಸೀರಿಯಲ್ ಮಾಡ್ಬೋದು. ಸೊ ನೀವು ಯಾಕೆ ಆಕ್ಟಿಂಗ್ ಯಾವತ್ತೂ ಟ್ರೈ ಮಾಡಿಲ್ಲ ಅಂತ?
ಫಸ್ಟ್ ನಾನೇ ಟ್ರೈ ಮಾಡಿದ್ದು, ಬಟ್ ಯಾಕೋ ನನ್ನ ಫೇಸಿಗೆ ಆಗಲಿಲ್ಲ ಅಂತ ಬಂದ್ಬಿಟ್ಟೆ ರಿಟರ್ನ್. ಇಲ್ಲ, ಈ ವಾಸ್ ಹ್ಯಾವಿಂಗ್ ಅ ವೆರಿ ಫ್ಲಕ್ಚುಯೇಟಿಂಗ್ ಮೈಂಡ್ ಅವಾಗ. ಸೊ ಈ ವಾಸ್ ನಾಟ್ ಸ್ಟೇಬಲ್, ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ. ಬಟ್ ಈ ವಾಸ್ ಓದೋದ್ರಲ್ಲೂ ಅಷ್ಟೇ ಈ ವಾಸ್ ಫ್ಲಕ್ಚುಯೇಟಿಂಗ್. ಸೊ ಏನು ಮಾಡಬೇಕು ಅಂತ ಒಂದು ಪ್ರಾಪರ್ ಡಿಸಿಷನ್ ಇರಲಿಲ್ಲ. ಸೊ ಅದಾದಮೇಲೆ ಲವ್ ಮಾಡಿ ಮದುವೆ ಆದ. ಸೊ ದೆನ್ ಈ ಗಾಟ್ ಅ ಕ್ಲಾರಿಟಿ, ಏನಾದರೂ ಒಂದು ನಾನು ಮಾಡಬೇಕು ಅಂತ ಹೇಳಿ. ಸೊ ನಮ್ಮಮ್ಮನ ಬಿಸ್ನೆಸ್ನ ಕಂಟಿನ್ಯೂ ಮಾಡಿ ಅದನ್ನು ಅಪ್ಡೇಟ್ ಆಗಿ ಸೊ ನಾವು ಈಸ್ ರನ್ನಿಂಗ್ ದ ಸಲೂನ್. ಎಸ್ ಸರ್, ನೋಡಿದಾಗ ಗೊತ್ತಾಗುತ್ತೆ. ಬಿಕಾಸ್ ಯಾಕೆಂತಂದ್ರೆ ಅಣ್ಣ ತಮ್ಮ ಹುಟ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತಾರೆ. ಬಟ್ ನಿಮ್ಮನ್ನ ನೋಡ್ತಾ ಇದ್ರೆ ಅದನ್ನ ರಿವರ್ಸ್ ಮಾಡ್ತಾರೆ. ನಾನಿದ್ರೆ ಅನ್ನೋನ್ ಪರ್ಸನ್ಸು ಕೂಡ ಇದ್ರೆ ಅಣ್ಣ ತಮ್ಮನ ತರ ಈ ತರ ಇರಬೇಕು ಅನ್ನೋ ತರ ಇರಬೇಕು ಅಂತ ಹೇಳ್ಬಿಟ್ಟು, ನಿಮ್ಮಿಬ್ಬರ ಒಂದು ಅಣ್ಣ ತಮ್ಮನ ಬಾಂಡಿಂಗ್ ಸೀಕ್ರೆಟ್ ಏನು ಅಂತ. ಯಾಕಂತಂದ್ರೆ ಯಾರಾದ್ರೂ ಒಬ್ರು ಫೀಮೇಲ್ ಎಂಟ್ರಿ ಕೊಡ್ತಿದ್ದಾರೆ ಮನೆಯೊಳಗೆ ಅಂದಾಗ ಟಣ ಆಗುತ್ತೆ ಅಂತಾರೆ. ಬಟ್ ಇಲ್ಲಿ ನಿಮ್ಗೆ ಆತರ ಚಾನ್ಸಿಗೆ ಇಲ್ಲ. ಬಿಕಾಸ್ ಇನ್ನೂ ಸೆಂಟ್ರಲ್ ಕುತ್ಕೊಂಡು ಈ ಕಡೆ ಅಣ್ಣನ್ನ ಈ ಕಡೆ ತಮ್ಮನ್ನ ಒಂದ್ ಮಾಡ್ತಿದ್ದಾರೆ. ಹೆಂಗೆ ಅಂತ. ಸೊ ಇಟ್ಸ್ ಅಂದ್ರೆ ಬಾಂಡಿಂಗ್ ಸೀಕ್ರೆಟ್ ಅನ್ನೋದಕ್ಕಿಂತ ಎಲ್ಲ ಮನೇಲೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅಂದ್ರೆ ಜಗಳಗಳಿದ್ದೇ ಇರುತ್ತೆ, ಸಣ್ಣ ಪುಟ್ಟ ಜಗಳಗಳಿರುತ್ತೆ. ಸೊ ಅದನ್ನ ಡ್ರ್ಯಾಗ್ ಮಾಡಬಾರ್ದು ಯಾವತ್ತೂ. ಆ ಮೊಮೆಂಟಿಗೆ ನಾವು ಸಣ್ಣ ವಿಚಾರಕ್ಕೆ ಜಗಳ ಆಯ್ತಾ, ನೆಕ್ಸ್ಟ್ ಮೊಮೆಂಟಿಗೆ ಅದನ್ನ ಮರಿಬೇಕು, ನೆಕ್ಸ್ಟ್ ಡೇ ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ಬೇಕು. ಯಾಕಂದ್ರೆ ಎಲ್ಲರೂ ಎಲ್ಲ ಟೈಮಲ್ಲೂ ಹ್ಯಾಪಿ ಆಗಿರೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಕ್ಲಾಶಸ್ ಆಗುತ್ತೆ, ಎಲ್ಲ ಇದಾಗುತ್ತೆ. ಬಟ್ ನನ್ನ ಮಧ್ಯೆ ಆ ರೀತಿ ಯಾವತ್ತೂ ದೊಡ್ಡದಾಗೆಲ್ಲ ಜಗಳ ಆಡಲ್ಲ. ಜಗಳ ಆಡಿದ್ರೆ ನೆಕ್ಸ್ಟ್ ಮೊಮೆಂಟಿಗೆ ನಾವು ಮಾತಾಡಿಸ್ತೀವಿ. ಸೊ ಆ ಬಾಂಡಿಂಗೇನೆ ಇಲ್ಲಿವರೆಗೂ ನಮಗೆ ಸರ್ವೈವ್ ಆಗೋಕ್ಕೆ ಒಂದು ಆಪರ್ಚುನಿಟಿ ಥರ. ಈಗ ಒಂದು ಮೊಮೆಂಟಿಗೆ ಜಗಳ ಆಡ್ತೀವಿ, ನೆಕ್ಸ್ಟ್ 5 ನಿಮಿಷಕ್ಕೆ ಫೋನ್ ಮಾಡ್ಬಿಟ್ಟು ಏನಾದ್ರು ಬೇರೆ ಕೆಲಸದ ಬಗ್ಗೆ ಮಾತಾಡ್ತಿರ್ತೀವಿ, ಅದನ್ನು ಮರ್ತೇ ಬಿಟ್ಟಿರ್ತೀವಿ. ಸೊ ಹಂಗಿದ್ರೆ ಪ್ರತಿಯೊಂದು ರಿಲೇಷನ್ಶಿಪ್ ಅಥವಾ ಪ್ರತಿಯೊಂದು ಬಾಂಡಿಂಗ್ನ ಉಳಿಸ್ಕೊಂಡು ಹೋಗೋಕ್ಕಾಗತ್ತೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಆ ಕೆಲಸ ತುಂಬ ಮೇಜರ್ ಆಗಿದೆ ಅನ್ನೋವರೆಗೂ ಸಣ್ಣ ಪುಟ್ಟ ತಪ್ಪುಗಳಾದರೆ ವಿ ಹ್ಯಾವ್ ಟು ಫರ್ಗಿವ್. ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಯಾಕೋ ಮೇಡಮ್ ಅವ್ರು ಮಾತೇ ಆಡಲ್ಲ. ಅವ್ರ ಕ್ಯಾಮ್ರಾ ಆಫ್ ಆದ್ರೆ ಮಾತಾಡ್ತಾರೆ, ಕ್ಯಾಮ್ರಾ ಆನ್ ಇದ್ರೆ ಎಲ್ಲೋ ಮಾತಾಡಲ್ಲ ಅವರು. ಇಲ್ಲ ಸರ್, ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಣ್ಣ ತಮ್ಮ ಅಂದ್ರೆ ನನಗೂ ಬೇರೆ ಮಾಡ್ಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ. ಇಬ್ರು ಚೆನ್ನಾಗಿರ್ಬೇಕು. ನನ್ಗೆ ಜಗಳ ಆಡಿದ್ರು ನಾನು ದರ್ಶಗೆ ಹೇಳ್ತೀನಿ, ಅವ್ರು ದೊಡ್ಡವ್ರು ಒಂದ್ ಮಾತಂತಾರೆ, ನೀನ್ ಅನ್ನಿಸ್ಕೋ. ಅವ್ರು ಗೊತ್ತಿಲ್ಲದೆ ಏನಾದ್ರು ಒಂದಿರ್ತಾರೆ, ನೀನ್ ಚಿಕ್ಕವನಲ್ವ, ನೀನ್ ಅಡ್ಜಸ್ಟ್ ಮಾಡ್ಕೊ. ಅವ್ರು ಯಾವತ್ತಿಗೂ ನನ್ನ ಮನ್ಸಲ್ಲಿ ಇರೋದು ಅವ್ರನ್ನ ಯಾವತ್ತೂ ದೂರ ಮಾಡಬಾರ್ದು ಅನ್ನೋದು ಬರದೇ ಇಲ್ಲ ನನ್ಗೆ. ಅವ್ರಿಬ್ರು ಚೆನ್ನಾಗಿರ್ಬೇಕು. ಇವರೆಲ್ಲ ಇವ್ರ ಟೀಮೇ. ನಾನು ಆಕ್ಚುಲಿ ಮನೆಯಿಂದ ಒಂದ್ ಟೀಮು, ಇವರೆಲ್ಲ ಒಂದ್ ಟೀಮ್ ಇವಾಗ. ಎಲ್ಲ ಒಂದ್ ಟೀಮ್. ಹಾ, ಯಾಕೆ ಆತರ ಅನ್ನಿಸ್ತು ಅಂದ್ರೆ ಎಲ್ಲ ಸಪೋರ್ಟ್ ಇವಾಗ, ಎಲ್ಲ ಒಂದ್ ಟೀಮ್ ಇವಾಗ. ನಾನೊಂದ್ ಟೀಮ್ ಆಗಿರ್ತೀನಿ. ಅಂದ್ರೆ ಈಗ ದರ್ಶನ್ ಅಥರ್ವ ಅವರ ಮನೆಯಲ್ಲಿ ಗುಂಪಿಗೆ ಸೇರದ ಪದ. ಯಾಕಂದ್ರೆ ನಾವು ಪಾಯಿಂಟ್ ಹಾಕ್ಬಿಟ್ಟು ಪಾಯಿಂಟ್ ಹಾಕಿ ಇಟ್ಕೊಂಡ್ಬಿಡ್ತಾರೆ. ಸೊ ಅವ್ನು ತಪ್ಪಾದ್ರೂ ಅದನ್ನ ವಾದ ಮಾಡಿ ಗೆಲ್ಲಕ್ ನೋಡ್ತಿರ್ತಾನೆ. ಸೊ ಅಲ್ಲಿ ಫೇಲ್ ಆಗ್ತಾನೆ. ಸೊ ಆಬ್ವಿಯಸ್ಲಿ ಈಗ ಮನೆಯವ್ರು ಸಪೋರ್ಟ್ ಮಾಡೋದಾದ್ರು ಯಾರು ಪಾಯಿಂಟ್ ಹಾಕ್ಬಿಟ್ಟು ಕರೆಕ್ಟ್ ಆಗಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವ್ನು ಗುಂಪಿಗೆ ಸೇರದ ಪದ. ಎಸ್ ವಾಣಿ ಅವರೇ, ಯಾವುದೇ ಒಂದು ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಬರ್ತಾರೆ ಅಂತಂದಾಗ ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ತರ್ತಾ ಇರ್ತಾರೆ. ಸೊ ನೀವು ಈ ಮನೆಗೆ ಬರ್ತೀರಂತಂದಾಗ ಮದುವೆಗಿಂತ ಮುಂಚೆ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಆಫ್ಟರ್ ಮ್ಯಾರೇಜ್ ನಿಮ್ಮ ಮುಖದಲ್ಲೇ ಗೊತ್ತಾಗ್ತಿದೆ. ಯಾಕಂತಂದ್ರೆ ಮಾತಾಡ್ತಿರ್ಬೇಕಾದ್ರೆ ಸಾಕಷ್ಟು ಭಾವುಕತೆಗೆ ಒಳಗಾಗ್ತಾ ಇದ್ರ. ಸೊ ತುಂಬಾ ಖುಷಿಯಾಗಿದ್ರ ಅಂತೂ ಗೊತ್ತಾಗ್ತಿದೆ. ಈ ಮನೆಗೆ ಬಂದ್ಮೇಲೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಅಂತ ಅಂದ್ರೆ ಹೇಳ್ಬೇಕು ಅಂದ್ರೆ ಸರ್, ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಟಿ ಬೆಳೆದು ಅಪ್ಪ ಅಮ್ಮ ಕಷ್ಟ ನೋಡ್ಕೊಂಡು ಬೆಳೆದಿರೋ ಅಂತ ಹೆಣ್ಮಗಳು. ಅಪ್ಪ ಅಮ್ಮ ಯಾವ ಥರನ ನನಗೆ ನಮ್ಮ ಅತ್ತೆ ಮಾವನೂ ಹಾಗೆ. ನನಗೆ ಅವನ ಅತ್ತೆ ಮಾವ ಅಂತ ನಾನು ಯಾವತ್ತೂ ಕರೆದಿಲ್ಲ, ಅಪ್ಪ ಅಮ್ಮ ಅಂತಾನೆ ನಾನು ಕರೆಯೋದು. ಮತ್ತೆ ಇನ್ನು ಭಾವ ಅಂತ ಅಂದ್ರೆ ನನ್ನ ಮನಸ್ಸಲ್ಲಿ ಅವ್ರ ಭಾವ ಹೊರಗಡೆ ನನ್ನ ಭಾವ ಅಂತ ಹೇಳ್ಬೋದು, ಬಟ್ ಅವ್ರು ನನಗೆ ಅಣ್ಣ, ಒಂದು ತಂದೆ, ಆ ಥರ ಸ್ಥಾನ ನನಗೆ ಅವರು ಇರಲಿ. ಯಾಕೆ ಅಷ್ಟೊಂದು ಭಾವುಕತೆಗೊಳಗಾಗ್ತಿದಾರ? ಅದು ಏನಿಲ್ಲ, ಫ್ಯಾಮಿಲಿ ಅಂದ್ರೆ ಸಪೋರ್ಟರ್ ಎಲ್ಲ ಜಾಸ್ತಿ ಇವನೇ, ಅಣ್ಣನೇ ನಮ್ ಇವ್ರಿಗೆ. ನಮ್ದೇನೋ ನಮ್ಮ ಮಧ್ಯ ಕ್ಲಾಶ್ ಆದ್ರೂ ಅಣ್ಣನೇ ಬರುತ್ತೆ ಫಸ್ಟ್ ಸಪೋರ್ಟ್. ಫ್ಯಾಮಿಲಿ ಆ ಥರ ನನಗೆ ಪ್ರೀತಿ ಕೊಟ್ಟಿದೆ ಸರ್. ಏನಾಗ್ತಿದೆ ಅಂದ್ರೆ ಫ್ಯಾಮಿಲಿಗೆ ಬರ್ಬೇಕಂದ್ರೆ ತುಂಬಾ ಅದೃಷ್ಟ ಮಾಡಿದ್ದೆ. ಓಕೆ, ಸೂಪರ್. ಅಂದ್ರೆ ಬಿಕಾಸ್ ಇವರಿಬ್ಬರಿಗೆ ದಿಸ್ ದ ಫಸ್ಟ್ ಟೈಮ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು. ಸೊ ಅವರಿಗೆ ಹೆಂಗ್ ತಗೊಂಡ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ದೇ ಆರ್ ಲೈಕ್ ವಾಟ್ ದೇ ಆರ್ ಟೆಲ್ಲಿಂಗ್ ಇಸ್ ವೆರಿ ಜೆನ್ಯೂನ್ ಆಗಿ ದೇ ಆರ್ ಟೆಲ್ಲಿಂಗ್. ಸೊ ನಮ್ಗೆ ಇಷ್ಟು ಮಾತಾಡಿದ್ರೆ ಕಂಟೆಂಟ್ ಸಿಗುತ್ತೆ, ನಮ್ಗೆ ಕಂಟೆಂಟ್ ಸಿಗುತ್ತೆ. ಇಲ್ಲ, ಆಕ್ಚುಲಿ ಅವ್ರು ತುಂಬಾ ಮನಸ್ಸಲ್ಲಿ ಫೀಲ್ ಆಗ್ತಿದೆ ಅವ್ರಿಗೆ. ಬಿಕಾಸ್ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಆ ಸಪೋರ್ಟಿವ್ ಲವ್ ಮ್ಯಾರೇಜ್ ಅಂತ ಅಂದ ತಕ್ಷಣ ಅದರಲ್ಲೂ ಕೂಡ ಮನೆಯೊಳಗೆ ಕಡೆನೇ ಎಂಟ್ರಿ ಇರಲ್ಲ. ಅಂತದ್ರಲ್ಲಿ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ಅವ್ರ ಲಕ್ಕಿನೇ. ಅದರಲ್ಲೂ ಕೂಡ ಅವ್ರು ಈ ಮನೆಗೆ ಅಡ್ಜಸ್ಟ್ ಆಗೋದು, ನೀವು ಅವ್ರಿಗೆ ಅಡ್ಜಸ್ಟ್ ಆಗುವಂಥದ್ದು ಸಾಕಷ್ಟು. ನಾನು ಹೇಳ್ತಾ ಇದ್ದೆ, ಆಕ್ಟಿಂಗ್ ಮೂಲಕ ನೀವು ಬಯಸ್ಕೋಬಹುದು, ಬಟ್ ಪರ್ಸನಲ್ ಲೈಫ್ ಮೂಲಕ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ನಿಮ್ಮ ತಮ್ಮ ಮತ್ತೆ ನಿಮ್ಮ ನಾದ್ನಿ ಆಕ್ಚುಲಿ ಈಗ ಸಾಕಷ್ಟು ಜನರಿಗೆ ನಿಮ್ಮ ಫ್ಯಾಮಿಲಿ ಮೂಲಕ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಹೌದು, ಇಷ್ಟೇನಾ?
ಅಲ್ಲ ನೀವು ಏನು 2-3 ವಾಕ್ಯದಲ್ಲಿ ಹೇಳಿದ್ರೆ ನಾವು ಒಂದು ವಾಕ್ಯದಲ್ಲಿ ಹೌದು ಅಂತ. ಹೌದು ಹೌದು. ಎಸ್ ಸರ್. ಈಗ ಲವ್ ಮಾಡೋವಂಥವ್ರಿಗೆ ಯಾವ್ದಾದ್ರು ಒಂದು ಸೀಕ್ರೆಟ್ ನ ರಿವೀಲ್ ಮಾಡೋದಾದ್ರೆ ಅಥವಾ ಏನಾದ್ರು ಟಿಪ್ಸ್ ಅನ್ನ ಕೊಡೋದಾದ್ರೆ ಏನ್ ಕೊಡ್ತೀರಾ? ಲವ್ ಮಾಡೋರ್ಗೆ ಅದು ನೀವು ಲವ್ ಮಾಡಿರೋರಿಗೆ ಕೇಳಬಾರ್ದು. ಯಾರು ಸಿಂಗಲ್ ಆಗಿರ್ತಾರಲ್ಲ ಅವ್ರಿಗೆ ಕೇಳಬೇಕು, ಅಥವಾ ಅವ್ರು ಯಾರು ಅವಾಗ ಹೇಳಲ್ಲ breakup ಅವ್ರು. ಆಗಿರ್ತಾರಲ್ಲ ಅವ್ರಿಗೆ ಕೇಳಬೇಕು. ಲವ್ ಮಾಡಬೇಡಿ ಅಂತಾರೆ ಅವ್ರು ಅವಾಗ. ನಿಮ್ ಕತೆ ನನ್ ಕತೆ ಬೇರೆ ಇದೆ, ಅದನ್ನೆಲ್ಲ ಮಾತಾಡ್ಕೊಳ್ಳೋಣ. ಅದಕ್ಕೆ ಹಿಂಗ್ ಕುತ್ಕೊಂಡ್ರೆ ಆಗಲ್ಲ, ಬೇರೆ ತರನೇ ಕುತ್ಕೋಬೇಕು. ಎಪಿಸೋಡ್ ಗಟ್ಲೆ ಬಿಡ್ಬೇಕು ನಾವು ಅವಾಗ. ಹೌದು. ಪಾರ್ಟ್ 1 ಪಾರ್ಟ್ 2 ತರ. ಎಸ್ ಹೇಳಿ. ಸೊ ಟಿಪ್, ಹಾ, tip ಇವಾಗ ಲವ್ ಮಾಡ್ತಿರೋರ್ಗೆ ಮಾಡ್ಬೇಕು ಅನ್ನೋರ್ಗೆ, ಮಾಡ್ಬೇಕನ್ನೋ ಅಂಥವ್ರಿಗೆ, ನನ್ನಂಥವ್ರಿಗೆ. ನಿಮ್ಮಂಥವ್ರ್ಗ. ನಿಮಗೆ ಮದುವೆ ಆಗಿಲ್ವಾ? ನಾನು ಮದುವೆ ಆಗಿದೆ ಅನ್ಕೊಂಡಿದ್ದೆ. ಸುತ್ತಿ ಹೊಡ್ಸ್ಕೊಳ್ಳೋದು. ಸೊ ಅಲ್ಲ, ಯಾವ ರೀಸನ್ ಮದುವೆ ಆಗಿಲ್ವಾ ಅಂತ ಕೇಳಿದ್ರು ಅಂತ ಕೇಳಿ. ಯಾಕೆ ಆಗ್ಬೇಕು ಯಾಕೆ ಮದ್ವೆ? ಅಲ್ಲಲ್ಲ, ನಿಮ್ಮ ನೋಡಿದ ಕೂಡಲೇ ಯಾಕೆ ಮದುವೆ ಆಗಿದೆ ಅಂತ ಅನ್ನಿಸ್ತು ಅಂತ ಕೇಳಿ. ನಿನಗೆ ಬಂತು ನಿಮ್ಗೆ? ಈ ಕ್ವಶನ್ನ ನಾನೇ ಆಗಿದ್ದೀನಿ, ನೀವ್ ಯಾಕೆ ಆಗಿರಲ್ಲ ಅಂತ. ಇದು ಆನ್ಸರ್ ಕರೆಕ್ಟ್ ಆಗಿಲ್ಲ. ಅರ್ಥನೇ ಆಗಿಲ್ಲ. ನಾನೇ ಎಷ್ಟು ಬೇಗ ಆಗಿದ್ದೇನೆ, ನೀವು ನನಗಿಂತ ಹೆಚ್ಚಾಗಿರೋರು ಆಗ್ಬಿಟ್ಟಿರ್ತೀರ ಅಂತ. ಅಂದ್ರೆ ನೀವು ಸ್ವಲ್ಪ ದೊಡ್ಡವ್ರ ತರ ಕಾಣಿಸಿದಿರಾ ಅಂತ ಹೇಳ್ತಿರೋದು ಮೇ ಬಿ. 30+ ಅಲ್ವಾ ಇವಾಗ? ಎಷ್ಟು ಏಜ್ ನಿಮಗೆ? ನಮ್ಮ ಆಫೀಸಲ್ಲಿ ಹೇಳೋರು, ನೀವು ಇಂಟರ್ವ್ಯೂಗೆ ಹೋದ್ರೆ ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬಿಡಿ ಏಜ್ ನ ಅಂತ. ಮತ್ತೆ ಇಲ್ಲಿ ನಮ್ ಕೂಡ ಏಜ್ ಎಲ್ಲ ರಿವೀಲ್ ಮಾಡ್ತಾರ ಬಂದು. ನಾನು ಅನ್ಕೊಂಡೆ ಚೈಲ್ಡ್ ಮ್ಯಾರೇಜ್ ಆಗಿದೆ 5 ವರ್ಷ ಅಂತಂದ್ಮೇಲೆ, ಆಮೇಲೆ ಗೊತ್ತಾಯ್ತು ಆಧಾರ್ ಕಾರ್ಡ್ ಅಲ್ಲಿ ಏಜ್ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಚೈಲ್ಡ್ ಮ್ಯಾರೇಜ್ ಆಗಿಲ್ಲ, ತಲೆ ಮೆಚೂರ್ಡ್ ಆಗಿತ್ತು ಅವಾಗ. ಚೈಲ್ಡ್ ಆಗಿದ್ರೆ ಮದ್ವೆನೇ ಆಗ್ತಾರಲ್ಲ, 1-2 ದಿನ ಚಾಕ್ಲೇಟ್ ಕೊಟ್ಟು ಸುಮ್ಮನೆ ಮಾಡಿಸ್ಬಿಡೋರು ಅವಾಗ. ಏನಿಲ್ಲ, ಕಂಟೆಂಟ್ ಮಾಡ್ಕೊಂತ ಇದ್ದೀರಾ ಕಂಟೆಂಟ್. ಆಮೇಲೆ ಅವ್ರು ಮಾತಾಡೋದು ಸ್ಟಾಪ್ ಮಾಡ್ಬಿಡ್ತಾರೆ. ಈ ಟ್ರೋಲ್ ಗಿಲ್ ಮಾಡ್ಬಿಡ್ತಾರಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಆಮೇಲೆ ಹೇಳಿ, ಟಿಪ್ ಕೊಡಿ. ಏನಿಲ್ಲ, 100% ಟ್ರಾನ್ಸ್ಪರೆನ್ಸಿ ಆಗಿದ್ರೆ ಇರುತ್ತೆ ಅಂತ. ಏನು ತಪ್ಪು ಮಾಡಿದ್ರು ಬಂದು ತಪ್ಪು ಮಾಡಿದ್ವಿ ಅಂತ ಒಪ್ಕೋಬೇಕು ಅಟ್ಲೀಸ್ಟ್. ಮುಚ್ಚಕ್ಕೆ ಹೋಗಿ 100 ತಪ್ಪುಗಳು ಅಂತ 100 ಸುಳ್ಳು ಹೇಳ್ಕೊಂಡು ಹೋದ್ರೆ ಬೇರೆ ಥರ ಆಗುತ್ತೆ. ಆ್ಯಂಡ್ ಲವರ್ಸ್ ಆಗಿರಲಿ, ಕಪಲ್ಸ್ ಯಾರೇ ಆಗಿರಲಿ, ಪಾರ್ಟ್ನರ್ಸ್ ಆಗಿರಲಿ, ಅವ್ರನ್ನ ನಂಬೇಕು, ಇವ್ರನ್ನ ನಂಬೇಕು, 3 ಮಧ್ಯೆ ಹಿಡ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನಮ್ಮ ಪಾರ್ಟ್ನರ್ ಹತ್ರ ಹೋಗಿ ಮಾತಾಡಬೇಕು. ಬೇರೆಯವ್ರ ಹತ್ರ ಕೇಳಿದ್ರೆ ಬೇರೆ ಥರ ಕ್ಲಾರಿಫಿಕೇಶನ್ ಸಿಗುತ್ತೆ. ಅವಾಗ ಇವಾಗ ಆಗ್ತಿದ್ದಿಲ್ಲ ಎಲ್ಲ ನ್ಯೂಸಲ್ಲೆಲ್ಲ, ಹಾಗೆ ಅಷ್ಟೇ ಆಗುತ್ತೆ. ಎಸ್ ಮ್ಯಾಮ್, ನೀವೇನು ಟಿಪ್ ಕೊಡ್ತೀರಾ? ಅಂದರೆ ಲವ್ ಮಾಡೋರಿಗಾದರೆ ಸರ್ ಮಾಡಲಿ, ಬೇಡ ಅಂತ ಏನು ಹೇಳೋದಿಲ್ಲ. ಲೈಕ್ ನಾವು ಒಂದು ಪರ್ಸನ್ನ ನಾವು ಎಷ್ಟು ಟ್ರಸ್ಟ್ ಇಟ್ಟು ನಾವು ಒಂದು ಲವ್ ಮಾಡೋದಾಗಿರ್ಬೋದು, ಅವ್ರ ಮೇಲೆ ಒಂದು ನಂಬಿಕೆ ಅಂತ ಇಟ್ಟು ನಾವು ಮಾಡ್ತಿರ್ತೀವಿ. ಆ ನಂಬಿಕೆನ ಅವರು ಅದೇ ಥರ ನಮಗೆ ರಿಟರ್ನ್ ಕೊಡ್ತಿದ್ದಾರಾ ಇಲ್ವಾ ಅಂತ ತಿಳ್ಕೊಬೇಕು. ಇಲ್ಲ ಅಂತ ಬಂದಾಗ ಅದು ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು. ಅಲ್ಲಿ ಆ ಪರ್ಸನ್ ಸರಿ ಇಲ್ಲ ಅಂತ ಅಂದಾಗ, ಲೈಕ್ ಅವ್ರು ಪದೇ ತಪ್ಪು ಮಾಡ್ತಿರ್ತಾರೆ, ಸ್ಟಾಪ್ ಮಾಡೋದಿಲ್ಲ. ಅಲ್ಲಿಗೆ ನಾವು ಸ್ಟಾಪ್ ಮಾಡಿದಾಗ ಲೈಕ್ ನಮ್ಮ ಲೈಫು ಸರಿ ಇರುತ್ತೆ, ಅವ್ರ ಲೈಫು ಸರಿ ಇರುತ್ತೆ. ನಾವು ಮತ್ತೆ ಇಲ್ಲ ನಾವು ಆಗ್ತೀವಿ ಅಂತ ಹೋದಾಗ ಏನಾಗುತ್ತೆ, ಅದು ಸ್ಟಾರ್ಟಿಂಗ್ ಆಗಿರುತ್ತಲ್ವಾ, ಅದು ಮತ್ತೆ ಆಗ್ತಾನೆ ಇರುತ್ತೆ. ಎಲ್ಲೋ ತಗೊಂಡೋಗಿ ನಾವು ನಿಲ್ಸೋದಕ್ಕಿಂತ ಅಲ್ಲೇ ಸ್ಟಾಪ್ ಮಾಡ್ಕೊಳ್ಳೋದು ಬೆಟರು ಅಂತ ಹೇಳ್ತೀವಿ. ಬೆಸ್ಟು ಅಂದರೆ ಸರ್, ಅವ್ರಿಗೆ ಕಷ್ಟ ಆಗಲಿ ಹೋರಾಡಿ ಮದುವೆ ಆಗ್ತಾರ, ಹಂಗಿದ್ರೆ ಲವ್ ಮಾಡಬೇಕು. ಅವ್ರಿಗೆ ಇಲ್ವಾ, ಅವ್ರಿಗೆ ಆ ಕೆಪಾಸಿಟಿ ಇಲ್ವಾ, ಬಿಟ್ಬಿಡ್ಬೇಕು. ಅವ್ರ ಅಪ್ಪ ಅಮ್ಮಂಗೆ ಅವ್ರ ಮಗಳು ಉಳ್ಕೊಂತಾರೆ, ಅಪ್ಪ ಅಮ್ಮಂಗೆ ಮಗನ ಉಳ್ಕೊಬಿಡ್ತಾರೆ. ಅವರಿಬ್ರು ನಿಂತು ಸಾಧನೆ ಏನಾದ್ರು ಬದುಕ್ತೀವಿ, ಅಟ್ಲೀಸ್ಟ್ ಹೆಂಗಾರು ಓಡಾಡಿ ಮದುವೆ ಆಗೋ ಕೆಪಾಸಿಟಿ ಇದ್ರೆ ಮಾತ್ರ ಇಬ್ಬರು ಕಮಿಟ್ ಆಗಬೇಕು. ಅವ್ರಿಗೆ ಅದು ಇಲ್ಲವೇ ಇಲ್ಲ ಅಂದರೆ ಬಿಟ್ಬಿಡ್ಬೇಕು. ನಿಮ್ಮ ಮನೇಲಿ ಎಷ್ಟು ಚಾಲೆಂಜಸ್ ಆಯಿತು? ನಮ್ಮನೇಲಿ ಚಾಲೆಂಜಸ್ ಅಂತ ಏನಿಲ್ಲ, ಸ್ವಲ್ಪ ಫಸ್ಟು ಅಪೋಸ್ ಮಾಡಿದ್ರು, ಆಮೇಲೆ ಇಬ್ಬರದು ಚೆನ್ನಾಗಿ ಓಕೆ ಅಂತ ಸಪೋರ್ಟ್ ಮಾಡಿದ್ರು. ಅಪೋಸ್ ಅಂತ ಯಾಕೆ ಒಂದು ಲವ್ ಎಪಿಸೋಡ್ ಅಂತ ಹೇಳಿ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದು ಹೆಂಗೆ ಗೊತ್ತಾ, ಅಣ್ಣ ನಂಗೆ ತೋರಿಸ್ಬಿಟ್ಟು ನಮ್ಮಿಬ್ಬರನ್ನ ತೋರಿಸ್ಬಿಟ್ಟು ಆ ಕಡೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ತಮ್ಮನ್ ಸಕ್ಸಸ್ ಸ್ಟೋರಿ ಅಂಡ್ ಟ್ರಾಜಿಡಿ ಸ್ಟೋರಿ ಇದು. ಮಲ್ಲಿ ಒಂಚೂರು ಕ್ಯಾಮ್ರಾ ಹಂಗೆ ಪ್ಯಾನ್ ಮಾಡಿ ನೋಡಿ ಹೆಂಗ್ ಕುತ್ಕೊಂಡು. ಅಲ್ಲ, ಈ ಜೂನಿಯರ್ ಲವರ್ಸ್ ಸೀನಿಯರ್ ಲವರ್ಸ್ ನೋಡಿ ಎಷ್ಟು ಚಂದ ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಅವರೇ ಕಾಂಟ್ರಿಬ್ಯೂಷನ್. ಬೇಡ ಈ ಕಡೆಗೆ. ಎಸ್, ಫೈನಲಿ ಏನ್ ಹೇಳ್ತೀರಾ ನಿಮ್ಮ ಸಕ್ಸಸ್ ಸೀಕ್ರೆಟ್ ಲವ್ ಬಗ್ಗೆ? ಸೀಕ್ರೆಟ್ ಏನೇ ಲವ್ ಇರಲ್ಲ ಈಗ. ಸಕ್ಸಸ್ಫುಲ್ ಲವ್ ಸಕ್ಸಸ್ಫುಲ್ ಆಗಿದೆ, ಹಾಗೆ ಇದೀವಿ, ಹಾಗೆ ಇರ್ತೀವಿ, ಹಾಗೆ ಇರ್ಬೇಕು. ಆ್ಯಕ್ಚುಲಿ ಅದು ಕಮಿಟ್ಮೆಂಟ್ ಲೈಫಲ್ಲಿ ಮನುಷ್ಯಂಗೆ. ದುಡ್ಡು ಇರುತ್ತೆ ಹೋಗುತ್ತೆ, ಬಟ್ ಒಬ್ರು ನಂಬಿ ಬಂದಿರೋರ್ನ ಕಮಿಟ್ಮೆಂಟ್ ಆಗಿ ತಗೊಂಡಿರ್ಬೇಕಷ್ಟೇ. ಚೆನ್ನಾಗಿರ್ಬೇಕು ಯಾವಾಗಲೂ ಲೈಫಲ್ಲಿ ಅಷ್ಟೇ. ಇನ್ನೇನು ಅಣ್ಣಂಗೆ ಒಬ್ರು ಬರ್ತಾರೆ, ಅವ್ರಿಗೂ ಚಾಲೆಂಜಿಂಗ್ ಆಗಿರುತ್ತೆ, ಅವಾಗ ಗೊತ್ತಾಗುತ್ತೆ. 5 ವರ್ಷದಲ್ಲಿ ಇಲ್ಲ, ಅವ್ರು ಟ್ರೈಲರ್ ಎಲ್ಲ ನೋಡಿದ್ದಾರೆ, ನೆಕ್ಸ್ಟ್ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಪಿಕ್ಚರ್ ಅಭಿ ಬಾಕಿ ಇದೆ. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ ಫೈನಲ್ ಆಗಿ?
ಥ್ಯಾಂಕ್ ಯು ಸುಮನ್ ಟಿವಿ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಣ್ಣ ಬ್ರದರ್ ಹೆಸರು ಗೊತ್ತಿಲ್ಲ, ಸುಮನ್ ಅಂತ. ಮಂಜು ಮಂಜು ಅಣ್ಣ ತುಂಬ ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಗೆ ಬಂದು ಈ ಥರ ಇಂಟರ್ವ್ಯೂ ತಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದರ್ಶನ್ ಅವರೇ. Thank you so ಒಳ್ಳೇದಾಗ್ಲಿ much, ಇಬ್ರು. ಮಂಜು brother. ನಿಮ್ಮ ಪೇರ್ ತುಂಬಾ ಚೆನ್ನಾಗಿದೆ, ಯಾವಾಗ್ಲೂ ಹಿಂಗೆ ಇರ್ಲಿ, ಒಳ್ಳೇದಾಗ್ಲಿ. ಸ್ವಲ್ಪ ಸಣ್ಣ ಆಗಿ ಅಂತ ಹೇಳಿ ಹಂಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಂದು ಒಳ್ಳೆ ಪೇರ್ ಸಿಕ್ಲಿ. ಆಯ್ತಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟು ನಾವು ಬಂದ್ಬಿಡ್ತೀವಿ. ಮದುವೆ ಆಗಿದೆ ಅಂತ ಅನ್ಕೊಂಡ್ರಿ ನೀವು ನೋಡಿದ್ರೆ. ಆಗಿಲ್ಲ ಅಂದ್ರಲ್ಲ, ಶಾಕಲ್ಲಿ ಇದೀನಿ ಇನ್ನ ನಾನು. ನಾನೇ ತೆಗಿಸ್ಕೊಂತೀನಿ, ಅವ್ರು ತೆಗಿತಾರೋ ಒಂದು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಹೀಗೆ ನಗ್ನಾಗ್ತಾ ಇರಿ. ಲೈಫ್ ಅನ್ನೋದ್ಮೇಲೆ ಚಾಲೆಂಜಸ್ ಬರ್ತಾನೆ ಇರುತ್ತೆ, ಸವಾಲುಗಳು ಬರ್ತಾನೆ ಇರುತ್ತೆ. ಅದನ್ನ ಮೆಟ್ ನಿಲ್ಲೋದೆ ನಾವು ದೇವ್ರು ಕೊಡುವಂತಹ ದಾರಿ ದೀಪಗಳಿಂದ. ಅದನ್ನ ನಾವು ಎಲ್ಲಾನು ಕೂಡ ಮನ್ನಾ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.